ಒಂದು ತಪ್ಪು, ಒಂದು ಡ್ರಿಂಕ್, ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಕುಡಿದು ಡ್ರೈವ್ ಮಾಡೋದ್ರಿಂದ ಬರೀ ಗಾಡಿ ಹಾಳಾಗಲ್ಲ, ಇದು ಜೀವನ ಮತ್ತು ಕುಟುಂಬ ಎರಡನ್ನೂ ಹಾಳು ಮಾಡುತ್ತೆ. ಮೂವ್ ಇನ್ ಸಿಂಕ್ನಲ್ಲಿ ಸೇಫ್ಟಿ ಅನ್ನೋದು ಕೇವಲ ಆಯ್ಕೆ ಅಲ್ಲ, ಅದು ಕಡ್ಡಾಯವಾದ ನಿಯಮ. ಕುಡಿಯೋದ್ರ ಬಗ್ಗೆ ನಮ್ಮಲ್ಲಿ ಖಚಿತವಾದ ಝೀರೋ ಟಾಲರೆನ್ಸ್ ಪಾಲಿಸಿ ಇದೆ. ನಿಮ್ಮ ಜೀವನ ಮತ್ತು ಪ್ರಯಾಣಿಕರ ಜೀವನ ನಮಗೆ ತುಂಬಾ ಮುಖ್ಯ. ನಾನು ಕುಡಿದ್ರು ಆರಾಮಾಗಿ ಡ್ರೈವ್ ಮಾಡ್ತೀನಿ ಅಂತ ನೀವು ಅನ್ಕೋಬಹುದು, ಆದರೆ ಸೈನ್ಸ್ ಬೇರೆ ರೀತಿ ಹೇಳುತ್ತೆ. ನಿಮ್ಮ ಬಾಡಿ ವೇಟ್, ನೀವು ಯಾವ ಡ್ರಿಂಕ್ ತಗೊಂಡಿದ್ದೀರಾ ಮತ್ತೆ ಎಷ್ಟು ಕುಡಿದಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ BAC ಲೆವೆಲ್ ನಿರ್ಧಾರ ಆಗುತ್ತೆ. ನಿಮ್ಮ BAC ಲೆವೆಲ್ ಎಷ್ಟಿದೆ ಅಂತ ನೀವು ಊಹೆ ಮಾಡಕ್ಕಾಗಲ್ಲ, ಅದು ಕಣ್ಣಿಗೆ ಕಾಣಿಸಲ್ಲ, ಆದರೆ ತುಂಬಾ ಅಪಾಯಕಾರಿ. ನೀವು ಕುಡ್ದಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮೂವ್ ಇನ್ ಸಿಂಕ್ ನಲ್ಲಿ ಖಚಿತವಾದ ಟೈಮ್ ಲೈನ್ ಇದೆ. ನಿಮ್ಮ ಡ್ಯೂಟಿ ಶುರು ಆಗೋಕ್ಕಿಂತ ಕನಿಷ್ಠ 8 ಗಂಟೆ ಮುಂಚೆ ನೀವು ಕುಡಿಬಾರ್ದು. ನಿಮ್ಮ ಶಿಫ್ಟ್ ಬೆಳಗ್ಗೆ 8 ಗಂಟೆಗಿದ್ರೆ ರಾತ್ರಿ 12 ಗಂಟೆಗೆ ನೀವು ಕುಡಿಯೋದನ್ನ ನಿಲ್ಸಿರ್ಬೇಕು. ಇದರಲ್ಲಿ ಯಾವ ವಿನಾಯಿತಿನೂ ಇಲ್ಲ. ಪ್ರತಿ ಶಿಫ್ಟ್ ಶುರು ಆಗೋ ಮುಂಚೆ ನಿಮ್ಮ ಬ್ರೀತ್ ಅನಲೈಸರ್ ಟೆಸ್ಟ್ ಮಾಡ್ತಾರೆ. ಒಂದು ವೇಳೆ ರೀಡಿಂಗ್ ಪಾಸಿಟಿವ್ ಬಂದ್ರೆ ತಕ್ಷಣ ಆಕ್ಷನ್ ತಗೊಳ್ತಾರೆ. ಮೂವ್ ಇನ್ ಸಿಂಕ್ನ ಯಾವುದೇ ಸೈಟ್ನಲ್ಲೂ ಕೆಲಸ ಮಾಡೋಕೆ ಬಿಡಲ್ಲ. ಬರೀ ಇಷ್ಟೇ ಅಲ್ಲ, ಎಲ್ಲೂ ಕೆಲಸ ಸಿಗಲ್ಲ. ಇಡೀ ನೆಟ್ವರ್ಕ್ ಎಲ್ಲ ಕಡೆ ನಿಮ್ ಕೆಲಸ ಕಳ್ಕೋತೀರಾ. ಒಂದ್ಸಲ ಚೆಕ್ ಮಾಡೋಣ. ರಮೇಶ್ ರಾತ್ರಿ 11 ಗಂಟೆಗೆ ಡ್ರಿಂಕ್ ತಗೊಂಡಿದ್ದಾನೆ. ಅವನ ಶಿಫ್ಟು ಬೆಳಗ್ಗೆ 5 ಗಂಟೆಗಿದೆ. ಆಗ ಅವನು ಸೇಫಾ? ಅದರ ಉತ್ತರ ಇಲ್ಲ ಅಂತ. ಅಂದ್ರೆ ಕೇವಲ 6 ಗಂಟೆಗಳಾಯ್ತು, ಆದರೆ ಅವನಿಗೆ ಪೂರ್ತಿ 8 ಗಂಟೆಗಳ ಗ್ಯಾಪ್ ಬೇಕಾಗುತ್ತೆ. ಒಂದು ವೇಳೆ ಅವನು ಡ್ರೈವ್ ಮಾಡಿದ್ರೆ ಎಲ್ಲರ ಜೀವನ ರಿಸ್ಕ್ನಲ್ಲಿ ಹಾಕ್ದಂಗೆ, ಜೊತೆಗೆ ಕೆಲಸ ಕೂಡ ಕಳ್ಕೋತಾನೆ. ಒಂದು ಡ್ರಿಂಕ್ಗೋಸ್ಕರ ನಿಮ್ಮ ಕೆಲಸ ಅಥವಾ ನಿಮ್ಮ ಜೀವನನ ಕಳ್ಕೋಬೇಡಿ. 8 ಗಂಟೆಗಳ ನಿಯಮವನ್ನು ಖಂಡಿತ ಅನುಸರಿಸಿ. ಸ್ವಸ್ಥರಾಗಿರಿ, ಸುರಕ್ಷಿತವಾಗಿರಿ. ಮೂವ್ ಇನ್ ಸಿಂಕ್.